ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಕಡಬದ ಕೆರ್ಮಾಯಿಯಲ್ಲಿ ಕ್ರೈಸ್ತ ಸಮುದಾಯದವರ ಮೇಲೆ ಮತಾಂತರ ಅಂತ ಹೇಳಿ ಮತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಹಿಂದೂ ಸಮುದಾಯದವರನ್ನ, ಹಿಂದೂ ಬಾಂಧವರನ್ನ ಕರ್ಕೊಂಬಂದು ಮತಾಂತರ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ ಒಂದು ಸುಳ್ಳು ದೂರನ್ನು ಕೊಟ್ಟಿರ್ತಾರೆ. ಇದ್ರ ಕುರಿತಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಮಾತ್ರವಲ್ಲ, ಯಾರು ಈ ಸುಳ್ಳು ಕೇಸನ್ನು ಕೊಟ್ಟಿದ್ದಾರೆ, ಸುಳ್ಳು ದೂರನ್ನು ಕೊಟ್ಟಿದ್ದಾರೆ, ಅವರ ಮೇಲೆ FIR ದಾಖಲು ಆಗಲೇಬೇಕು ಅಂತ ಹೇಳಿ ನಾವು ಕರ್ನಾಟಕ ಕ್ರೈಸ್ತ ಸಂಘಟನೆಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ಓಕೆ, ಏನು ನಡೆದಿದೆ ಘಟನೆ, ಇದ್ರ ಹಿನ್ನೆಲೆ ನಾವು ನೋಡೋಣ. ಕಡಬ ತಾಲೂಕಿನ ಐತೂರು ಗ್ರಾಮದ ಕೆರ್ಮಾಯಿಯಲ್ಲಿ, ಓಕೆ, ಕೆರ್ಮಾಯಿ ಎಂಬ ಸ್ಥಳದಲ್ಲಿ ಬೆಂಗಳೂರಿಂದ ಪ್ರವಾಸಿಗರು ಅಲ್ಲಿ ಬಂದಿರ್ತಾರೆ. ಇವರಿಗೆ ಗೊತ್ತಿರೋವಂಥವ್ರು, ಅಲ್ಲಿ ಜೋಸೆಫ್ ಎಂಬ ವ್ಯಕ್ತಿ ಇರ್ತಾರೆ, ಅವ್ರಿಗೆ ಗೊತ್ತಿರೋರು ಬೆಂಗಳೂರಿಂದ ಪ್ರವಾಸಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರ್ತಾರೆ. ಅವ್ರ ಮನೇಲಿ ಉಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ರಾತ್ರಿಯ ಜಾವದಲ್ಲಿ ಪೊಲೀಸರು ಮತ್ತು ಅನೇಕರು ಆ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಭೇಟಿ ನೀಡಿ ಅಲ್ಲಿ ಮತಾಂತರ ನಡೀತಿದೆ ಅಂತ ಹೇಳಿ ಯಾವುದೋ ಒಂದು ಸಂಘಟನೆಯಿಂದ, ಹಿಂದೂ ಸಂಘಟನೆಯಿಂದ ಅಲ್ಲಿ ದೂರನ್ನು ಕೊಟ್ಟಿರ್ತಾರೆ ಸ್ಟೇಷನಿಗೆ. ಹಾಗಾಗಿ ಅಲ್ಲಿ ಪೊಲೀಸರೆಲ್ಲ ಬಂದು ಅವರಿಗೆ ನಿಜವಾಗಿಯೂ ಕೂಡ ಅಲ್ಲಿ ಯಾರೆಲ್ಲ ಪ್ರವಾಸಿಗರು ಬಂದಿರ್ತಾರೋ ಅವರ ಮೇಲೆ ಈ ರೀತಿ ಸುಳ್ಳು ದೂರನ್ನು ಕೊಡೋದು ಎಷ್ಟು ಸಮಂಜಸ? ಓಕೆ, ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗಿರ್ತಾರೆ, ಅವರಿಗೆ ಯಾವ ರೀತಿ ಗಲಿಬಿಲಿಯಾಗಿದೆ, ಯಾವ ರೀತಿ ಭಯವನ್ನು ಹುಟ್ಟಿಸಿದ್ದಾರೆ. ಹಾಗಾದರೆ ಯಾವ ರೀತಿ ಮತಾಂತರ ನಡೀತಾ ಇದೆ, ಅನೈತಿಕ ಚಟುವಟಿಕೆ ನಡೀತಿದೆ ಅಂದಾಗ ಎಲ್ಲಿದೆ ರೀ ನಮ್ಮ ಸಂವಿಧಾನದ ಹಕ್ಕುಗಳು? ಎಲ್ಲಿದೆ ರೀ ನಮ್ಮ ಕಾನೂನು? ಎಲ್ಲಿದೆ ನಮ್ಮ ಇಲಾಖೆ? ಎಲ್ಲಿದ್ದಾರೆ ನಮ್ಮ ಅಧಿಕಾರಿಗಳು? ಓಕೆ, ಇದೆಲ್ಲವೂ ಕೂಡ ತನಿಖೆ ಆಗಿದೆ ಇವತ್ತಿನ ದಿನ. ತನಿಖೆ ಆದ ನಂತರ SP ರವರು, ಕಡಬದ ಆ ಕಡೆ ಸಂಬಂಧಪಟ್ಟ SP ರವರು, ಅರುಣ್ ರವರು ಈ ಒಂದು ಹೇಳಿಕೆಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿ ಮತಾಂತರ ನಡೀತಾ ಇಲ್ಲ, ಅವರು ಪ್ರವಾಸಿಗರು ಆಗಿ ಅಲ್ಲಿ ಬಂದಿರ್ತಾರೆ ಅಂತೇಳಿ ತನಿಖೆಯಲ್ಲಿ ಸೂಕ್ಷ್ಮವಾಗಿ ಇದು ತಿಳಿದು ಬಂದಿದೆ. ಮತ್ತು ಮುಖ್ಯವಾಗಿ ಕರ್ನಾಟಕ ಕ್ರೈಸ್ತ ಸಂಘಟನೆಯಿಂದ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ಗೆ ಆಗಿರ್ಬೋದು ಕಡಬದ, ನಾನು ಕೂಡ ಅವರೊಂದಿಗೆ ನಾನು ಮಾತನಾಡಿದ್ದೆ ಇವತ್ತು. ಮತ್ತು ನಮ್ಮ SP ರವರಿಗೆ, ಅರುಣ್ ರವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ಸಂಘಟನೆಯಿಂದ ನಾವು ತಿಳಿಸ್ತಾ ಇದ್ದೀವಿ, ನಮ್ಮ ಕ್ರೈಸ್ತ ಸಮುದಾಯದಿಂದ. ಮಾತ್ರವಲ್ಲ, ವಿಶೇಷವಾಗಿ ಯಾರು ಈ ಸುಳ್ಳು ಕೇಸನ್ನು ಕೊಟ್ಟಿರ್ತಾರೆ ನೋಡಿ, ಸುಳ್ಳು ಕೇಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಿಮ್ಗೆ ಹೇಳ್ತೀನಿ. ದೂರುದಾರನು ಕಡಬ ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ಕೆರ್ಮಾಯಿಯ ಜೋಸೆಫ್ ಎಂಬುವರ ಮನೆಯಲ್ಲಿ ಮುಗ್ಧ ಹಿಂದೂಗಳನ್ನು ಮತಾಂತರ ಮಾಡುವ ಉದ್ದೇಶದಿಂದ ಮಹಿಳೆಯರು ಮತ್ತು ಮಕ್ಕಳನ್ನು ಅಕ್ರಮವಾಗಿ ಕೂಡಿಸಿಕೊಂಡು ಅನೈತಿಕ ಚಟುವಟಿಕೆ ಮಾಡುತ್ತಿದ್ದಾರೆ ಎಂಬ ಗಂಭೀರವಾದ ಆಧಾರ ರಹಿತ ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಆಧಾರಗಳಿಲ್ಲ ನೋಡಿ. ಈ ಒಂದು ಘಟನೆ ಏನೆಲ್ಲ ಇವಾಗ ನೀವು ಈ ದೂರನ್ನು ನೋಡ್ತಾ ಇದ್ದೀರಾ, ಇದು ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಸೇಮ್ ಇದೇ ರೀತಿ. ಓಕೆ, ನೀವೇನು ನೋಡ್ತಾ ಇದ್ದೀರಾ? ಓಕೆ, ಮುಗ್ಧ ಹಿಂದೂಗಳನ್ನು ಮತಾಂತರ ಮಾಡೋ ಉದ್ದೇಶ, ಮಹಿಳೆಯರು ಮತ್ತು ಮಕ್ಕಳನ್ನು ಅಕ್ರಮವಾಗಿ ಕೂಡಿಸಿಕೊಂಡು ಅನೈತಿಕ ಚಟುವಟಿಕೆ, ಇದು ಬಹಳಷ್ಟು ಕರ್ನಾಟಕದಲ್ಲಿ ನೂರಾರು ಕೇಸುಗಳ ಪ್ರಕರಣಗಳಿದೆ. ಅರ್ಥ ಮಾಡ್ಕೊಳ್ಳಿ, ಈ ಸುಳ್ಳು ಕೇಸ್ ಯಾವ ರೀತಿ ಕೊಡ್ತಾ ಇದ್ದಾರೆ, ಹೇಗಿದೆ ಸುಳ್ಳು ಕೇಸ್ ಅನ್ನೋದು ನೋಡಿ. ಇಲ್ಲೂ ಕೂಡ ಆಧಾರ ರಹಿತ ಕೇಸನ್ನು ಕೊಟ್ಟಿದ್ದಾರೆ. ಇವತ್ತು ಬಹಿರಂಗವಾಗಿದೆ ಇದು ಸುಳ್ಳು ಕೇಸ್ ಅಂತೇಳಿ ಇವತ್ತು SP ರವರು ಕೂಡ ತಿಳಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಅಲ್ಲದೆ ಇದರಿಂದ ಹಿಂದೂ ಸಮಾಜದ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಪೊಲೀಸರು ನಡೆಸಿದ ಸ್ಥಳ ತನಿಖೆಯಲ್ಲಿ ಯಾವುದೇ ಮತಾಂತರವಾಗಲಿ ಅಥವಾ ಅಕ್ರಮ ಚಟುವಟಿಕೆ ಆಗಲಿ ನಡೆದಿಲ್ಲ ಎಂಬುದು ಸಾಬೀತಾಗಿದೆ. ನೋಡಿ, ಅಲ್ಲಿ ಬೆಂಗಳೂರಿನಿಂದ ಬಂದಿದ್ದ ಕ್ರೈಸ್ತ ಕುಟುಂಬದ ಸದಸ್ಯರು ತಮ್ಮ ಸಂಬಂಧಿಕರ ಮನೆಯಲ್ಲಿ ಪ್ರವಾಸದ ನಿಮಿತ್ತ ತಂಗಿದ್ದರು ಎಂಬ ತನಿಖೆಯಲ್ಲಿ ದೃಢಪಟ್ಟಿದೆ. ನೋಡಿ, ಈ ರೀತಿಯಾದ ಒಂದು ಹೇಳಿಕೆ ಇದೆ. ಆದರೆ ಯಾವ ರೀತಿ ಸುಳ್ಳು ಕೇಸನ್ನು ಮಾಡಿದ್ದಾರೆ, ರಾತ್ರಿಯೆಲ್ಲ ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಆ ಪ್ರವಾಸಿಗರಿಗೆ, ದೂರದಿಂದ ಬಂದವರಿಗೆ, ಕ್ರೈಸ್ತ ಸಮುದಾಯದ ಮೇಲೆ ಇದು ಹುನ್ನಾರ ಯಾವ ರೀತಿ ನಡೀತಾ ಇದೆ. ಹಾಗಾಗಿ ಅಲ್ಲಿನ ಎಲ್ಲ ಕ್ರೈಸ್ತ ಬಾಂಧವರು ಎಚ್ಚೆತ್ತುಕೊಳ್ಳಬೇಕು, ನಾಡಿನಾದ್ಯಂತ ಕ್ರೈಸ್ತರು ಎಚ್ಚೆತ್ತುಕೊಳ್ಬೇಕು. ಮತ್ತು ಹಿಂದೂ ಸಮಾಜದವರು ಇಂಥ ಸುಳ್ಳು ಕೇಸನ್ನು ಕೊಟ್ಟಾಗ ನಿಮ್ಮದೇ ಸಮಾಜದವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಾ ನೀವು? ಹಾಗಾದರೆ ಏನಿದಕ್ಕೆ ಉತ್ತರ ಕೊಡ್ತೀರಾ? ಹಾಗಾದರೆ ಈ ಥರ ಸುಳ್ಳು ಕೇಸ್ ಹೇಳೋವರಿಗೆ ನೀವು ಯಾವ ರೀತಿ ಇದು ಮಾಡ್ತೀರಾ? ಹಾಗಾಗಿ ನಾನು ನೇರವಾಗಿ ಪೊಲೀಸ್ ಅಲ್ಲಿ SP ರವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇವರ ಮೇಲೆ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟ ಅವರ ಮೇಲೆ FIR ಆಗಲೇಬೇಕು, ಖಂಡಿತವಾಗಿ FIR ಆಗಲೇಬೇಕು. ಮತ್ತು ಸರಿಯಾದ ಕಾನೂನು ಪಾಠ, ಕಾನೂನು ಬಿಸಿಯನ್ನು ಇವರಿಗೆ ಮುಟ್ಟಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಇಂಥವರಿಂದ ಕೋಮು ಘರ್ಷಣೆಗಳು ನಡೀತಾ ಇದೆ. ಇವತ್ತು ಒಂದು ಸಮುದಾಯದಿಂದ ಮತ್ತೊಂದು ಸಮುದಾಯದ ಮಧ್ಯದಲ್ಲಿ ಘರ್ಷಣೆಗಳು ನಡೀತಾ ಇದೆ. ಎಲ್ಲರೂ ಇದ್ದಾರೆ ಹಿಂದೂಗಳಲ್ಲಿ, ಯಾರನ್ನೇ ಕರ್ಕೊಂಡ್ಬಂದಿದ್ದಾರೆ ಇವತ್ತು? ಯಾಕ್ರಿ ಇಂಥ ಸುಳ್ಳು ಕೇಸ್ ಕೊಟ್ಟಿದ್ದೀರಾ? ಯಾರಿದ್ದಾರೆ ಇವರು ಹಿಂದೆ? ಇಂಥ ಹೇಳಿಕೆ ಕೊಡೋದಕ್ಕೆ ಏನು ಇವರಿಗೆ ಆಧಾರ ಏನಿದೆ? ಯಾಕೆ ಕೊಡಬೇಕು? ಕ್ರೈಸ್ತ ಸಮುದಾಯದ ಮೇಲೆ ಇದು ಹುನ್ನಾರ ನಡೀತಾ ಇದೆ, ಪದೇ ಪದೇ ಸುಳ್ಳು ಕೇಸ್ ನಡೀತಾ ಇದೆ. ಇದು ಪೊಲೀಸ್ ಸ್ಟಾಪ್ ಕೊಡಬೇಕನ್ನೋದಾದರೆ ಇಂಥವರ ಮೇಲೆ ಕೇಸ್ ದಾಖಲಾಗಬೇಕಾಗಿ ನಾವು ಕರ್ನಾಟಕ ಕ್ರೈಸ್ತ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಇನ್ನೂ ಹೆಚ್ಚಾಗಿ ಹೇಳೋದಾದರೆ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾನು ಮಾತಾಡಿದಾಗ ಭಾಳಷ್ಟು ಒಳ್ಳೆಯದಾಗಿ ಸ್ಪಂದಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ SP ರವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಪ್ರತಿಯೊಬ್ಬರು ತಲುಪಲಿ. ಕ್ರೈಸ್ತ ಬಾಂಧವರ ಮೇಲೆ ಇಂಥ ಸುಳ್ಳು ಆಪಾದನೆ ನಿಲ್ಲಿ ಅಂತೇಳಿ ನಾವು ಮನವಿ ಮಾಡ್ಕೊಳ್ತಿದ್ದೇವೆ.